ನಾನು ಹೇಳಿದ ಹಾಗೆ ರಂಜಾನ್ ಎಂದು ಹೇಳಿದರೆ ಕೇವಲ ಉಪವಾಸ ಹಿಡಿಯುವ ತಿಂಗಳಲ್ಲ, ತರಾವಿ ನಮಾಜಿನ ತಿಂಗಳಲ್ಲ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಹೇಳುತ್ತಾರೆ, ಉಅತಿಯತು ಉಮ್ಮತಿ ಫೀ ಶಹರಿ ರಮಲಾನ ಖಮ್ಸನ್ ಲಂ ಯುಅತಹುನ್ನ ನಬಿಯುನ್ क़ब्ली. ಕಳೆದು ಹೋದ ಗತಕಾಲದ ಯಾವುದೇ ಓರ್ವ ಪ್ರವಾದಿ ವರಿಯರಿಗೂ ನಬಿಯರಿಗೂ ಕೊಡದಂತಹ ನೀಡದಂತಹ 5 ಪ್ರತ್ಯೇಕತೆಗಳನ್ನು ಪವಿತ್ರ ರಂಜಾನ್ ತಿಂಗಳಲ್ಲಿ ನನ್ನ ಉಮ್ಮತ್ತುಗಳಿಗೆ ಅಲ್ಲಾಹನು ನೀಡಿದ್ದಾನೆ. ನಬಿ ಮುಹಮ್ಮದ್ ಮುಸ್ತಫಾ ರಂಜಾನ್ ತಿಂಗಳಲ್ಲಿ ನನ್ನ ಉಮ್ಮತ್ತುಗಳಿಗೆ 5 ಪ್ರತ್ಯೇಕತೆಯನ್ನು ಅಲ್ಲಾಹನು ನೀಡಿದ್ದಾನೆ. ಕಳೆದ ಯಾವುದೇ ಓರ್ವ ಪ್ರವಾದಿ ವರಿಯರ ಉಮ್ಮತ್ತುಗಳಿಗೆ ಅಲ್ಲಾಹನು ನೀಡಲಿಲ್ಲ. ಏನಾಗಿದೆ ಈ 5 ಪ್ರತ್ಯೇಕತೆಗಳು? ಒಂದನೆಯದಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಹೇಳುತ್ತಾರೆ, ಇದಾ ಕಾನ ಅವ್ವಲು ಲೈಲತಿನ್ ಮಿನ್ಹು, ರಂಜಾನ್ ತಿಂಗಳ ಪ್ರಥಮ ರಾತ್ರಿ ಉದ್ಭವಿಸುವಾಗ, ನಾಳೆ ರಂಜಾನಿನ ಮೊದಲನೆಯ ಹಗಲು, ಇವತ್ತಿನ ರಾತ್ರಿ ರಂಜಾನಿನ ಪ್ರಥಮ ರಾತ್ರಿಯಾದರೆ, ಈ ರಂಜಾನಿನ ಪ್ರಥಮ ರಾತ್ರಿಯಲ್ಲಿ ನಲರಲ್ಲಾಹು ಇಲೈಹಿ, ಸಾಗರದಲ್ಲಿರುವಂತಹ ಜನರತ್ತ, ಸಾಗರದಲ್ಲಿರುವ ಮುಸಲ್ಮಾನರತ್ತ, ಸಾಗರದಲ್ಲಿರುವ ಪುರುಷರತ್ತ, ಸಾಗರದಲ್ಲಿರುವ ತಾಯಂದಿರತ್ತ, ಸಹೋದರಿಯರತ್ತ ನಲರಲ್ಲಾಹು ಇಲೈಹಿಂ, ಅಲ್ಲಾಹನು ನೋಡುತ್ತಾನೆ. ರಂಜಾನಿನ ಪ್ರಥಮ ರಾತ್ರಿಯಲ್ಲಿ ಸಾಗರದಲ್ಲಿರುವ ಮುಸಲ್ಮಾನರತ್ತ ನಲರಲ್ಲಾಹು ಇಲೈಹಿಂ, ಅಲ್ಲಾಹನು ನೋಡುತ್ತಾನೆ. ಸಾಗರದವರಿಗೆ ಮಾತ್ರ ಇರುವ ಪ್ರತ್ಯೇಕತೆ ಅಲ್ಲ ಇದು. ನಾನು ಭಾಷಣ ಮಾಡ್ತಾ ಇರುವುದು ಸಾಗರದಲ್ಲಿ, ಆದ್ದರಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ ಅಂತ ಮಾತ್ರ. ನಲರಲ್ಲಾಹು ಇಲೈಹಿಂ, ಮುಸಲ್ಮಾನರತ್ತ, ಮುಅ್ಮಿನ್ಗಳತ್ತ ಅಲ್ಲಾಹನು ನೋಡುತ್ತಾನೆ. ವಮನ್ ನಲರಲ್ಲಾಹು ಇಲೈಹಿ, ರಂಜಾನ್ ತಿಂಗಳಿನ ಪ್ರಥಮ ರಾತ್ರಿಯಲ್ಲಿ ಅಲ್ಲಾಹನು ಯಾರನ್ನು ನೋಡುತ್ತಾನೋ, ಲಂ ಯುಅದ್ದಿಬುಹು ಅಬದಾ, ಆ ಮನುಷ್ಯರನ್ನು ಅಲ್ಲಾಹನು ಒಮ್ಮೆಯೂ ಕೂಡ ಶಿಕ್ಷಿಸುವುದಿಲ್ಲ, ಅವರಿಗೆ ಅಲ್ಲಾಹನು ಅಜಾಬನ್ನು ಕೊಡುವುದಿಲ್ಲ. ಒಂದನೆಯ ಪ್ರತ್ಯೇಕತೆ ಅದು. ಅಲ್ಲಾಹನು ನಮ್ಮನ್ನು ಅದರಲ್ಲಿ ಸೇರಿಸಲಿ. ಅದರಲ್ಲಿ ಸೇರಬೇಕು ಎಂಬ ಆಸೆ ಇರುವವರು ಕೈ ಎತ್ತಿ ನೋಡೋಣ. ರಂಜಾನಿನ 1ನೇ ರಾತ್ರಿ ಅಲ್ಲಾಹನ ತೌಫೀಕ ನೀಡಲಿ. ಆಸೆ ಇಲ್ಲತ್ತೆಗೆಂದೂ ಇಲ್ಲ. ಇನಿ ಅವ್ರು ಮಂಗಿಲಾವಣ ಕೇಟಂಗೆ ಅದುಂಗ 50 ವಾರ ತಮಾಷೆಗೆ ಆಯ್ತಾ, ಬೇಸರ ಮಾಡಬಾರ್ದು. ರಂಜಾನಿನ 1ನೇ ರಾತ್ರಿಯಲ್ಲಿ ಅಲ್ಲಾಹನು ನಮ್ಮತ್ತ ನೋಡುವಾಗ, ಅಲ್ಲಾಹನು ಯಾರನ್ನು ನೋಡುತ್ತಾನೋ ಅವರನ್ನು ಅಲ್ಲಾಹನು ಒಮ್ಮೆಯೂ ಶಿಕ್ಷಿಸುವುದಿಲ್ಲ ಎಂದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ರಂಜಾನಿನಲ್ಲಿರುವಂತಹ ಈ ಉಮ್ಮತ್ತಿಗಳಿಗೆ ಅಲ್ಲಾಹನು ಕೊಟ್ಟ 1ನೆಯ ಪ್ರತ್ಯೇಕತೆ ಅದು. ಇನ್ನು ಎಷ್ಟು ಪ್ರತ್ಯೇಕತೆಗಳಿವೆ? 4 ಪ್ರತ್ಯೇಕತೆಗಳಿವೆ. 2ನೆಯದಾಗಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳ್ರವರು ಹೇಳುತ್ತಾರೆ, ಓ ಮುಸಲ್ಮಾನರೇ, ಫಇನ್ನಲ್ ಮಲಾಯಿಕತ ತಸ್ತಗ್ಫಿರು ಲಹುಂ ಕುಲ್ಲ ಯೌಮಿನ್ ವಲೈಲಾ, ಫರಿಷ್ಠೆಗಳಿದ್ದಾರೆ, ಮಲಕ್ಗಳಿದ್ದಾರೆ. ಆ ಮಲಕ್ಗಳು ಅಂದರೆ ಯಾರು? ಮಲಕುಲ್ ಮುಕರ್ರಬಾದ ಮಲಕ್ ಜಿಬ್ರೀಲ್ ಅಲೈಹಿಸ್ಸಲಾಂ, ಮೀಕಾಯಿಲ್, ಇಸ್ರಾಫೀಲ್, ಅಜ್ರಾಯೀಲ್. ನಮಗೆ ಪರಿಚಯ ಇರುವ ಮಲಕ್ಗಳು ಇವರಾಗಿದ್ದರೆ ಅದೆಷ್ಟೋ ಕೋಟಿಗಟ್ಟಲೆ ಮಲಕ್ಗಳಿದ್ದಾರೆ, ಅಸಂಖ್ಯಾತ ಮಲಕ್ಗಳಿದ್ದಾರೆ. ಆ ಮಲಕ್ಗಳು ಏನು ಮಾಡುತ್ತಾರೆ ಗೊತ್ತಾ? ತಸ್ತಗ್ಫಿರು ಲಹುಂ ಕುಲ್ಲ ಯೌಮಿನ್ ವಲೈಲಾ, ರಂಜಾನಿನ ಎಲ್ಲ ಹಗಲಿನಲ್ಲೂ, ಪವಿತ್ರ ರಂಜಾನಿನ ಎಲ್ಲ ರಾತ್ರಿಗಳಲ್ಲಿ
ಹಗಲಿನಲ್ಲಿ ರಾತ್ರಿಯಲ್ಲಿ, ಹಗಲು ರಾತ್ರಿ ಎಂಬ ವ್ಯತ್ಯಾಸವಿಲ್ಲದೆ ರಂಜಾನಿನ ಎಲ್ಲ ದಿನರಾತ್ರಿಗಳಲ್ಲಿ ಈ ಮಲಕ್ಗಳು, ಫರಿಸ್ತೆಗಳು ಅಸಂಖ್ಯಾತ ಕೋಟಿಗಟ್ಟಲೆ ಬರುವ, ಅಸಂಖ್ಯಾತದಷ್ಟು ಬರುವ ಮಲಕ್ಗಳು ಮುಸಲ್ಮಾನರಿಗೆ ಅಲ್ಲಾಹನೊಂದಿಗೆ ಇಸ್ತಿಗ್ಫಾರನ್ನು ಮಾಡುತ್ತಾರೆ, ಪಾಪ ಮೋಚನೆಯನ್ನು ಕೇಳುತ್ತಾರೆ, ಪಾಪ ಮೋಚನೆಯನ್ನು ಕೇಳುತ್ತಾರೆ. ಮುಹಮ್ಮದ್ ಮುಸ್ತಫಾ ಮಲಕ್ಗಳು ಹೇಳುತ್ತಾರೆ ಅಲ್ಲಾಹನೊಂದಿಗೆ, ಅಲ್ಲಾಹನೇ ಸಾಗರದಲ್ಲಿ ಇಂಥವರಿದ್ದಾರೆ, ಅವರಿಗೆ ನೀನು ಅವರ ಪಾಪಗಳನ್ನು ಮನ್ನಿಸುವಲ್ಲ, ನೀನು ಅವರಿಗೆ ಮಗಫಿರತನ್ನು ನೀಡುವಲ್ಲ ಎಂದು ಮಲಕ್ಗಳು ಅಲ್ಲಾಹನೊಂದಿಗೆ ಪವಿತ್ರ ರಂಜಾನಿನ ಎಲ್ಲ ಹಗಲಿನಲ್ಲೂ ರಾತ್ರಿಯಲ್ಲೂ ದುಆ ಮಾಡುತ್ತಾರೆ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರು ಕಳಿಸಿಕೊಡುತ್ತಾರೆ. ಎರಡು ಪ್ರತ್ಯೇಕತೆಯಾಯಿತು. ಇನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ರಂಜಾನಿಗೆ ಇರುವಂತಹ ಮೂರನೆಯ ಪ್ರತ್ಯೇಕತೆಯನ್ನು ಹೇಳುತ್ತಾರೆ. فإن الله يأمر جنته يقول لها, ಅಲ್ಲಾಹನು ಪವಿತ್ರ ರಂಜಾನ್ ತಿಂಗಳು ಬಂದರೆ ಅಲ್ಲಾಹನು ಸ್ವರ್ಗದೊಂದಿಗೆ ಹೇಳುತ್ತಾನೆ, ಮುಅ್ಮಿನಗಳಿಗೆ ಪ್ರವೇಶಿಸಲಿಕ್ಕಿರುವ ಸ್ವರ್ಗ, ಆ ಸ್ವರ್ಗದೊಂದಿಗೆ ಅಲ್ಲಾಹನು ಹೇಳುತ್ತಾನೆ, ಓ ಸ್ವರ್ಗವೇ, ತಜಯ್ಯನಿ ಲಿಇಬಾದಿಯ ಸ್ವಾಯಿಮೀನ್, ಪವಿತ್ರ ರಂಜಾನ್ ತಿಂಗಳಲ್ಲಿ ರೋಜಾ ಹಿಡಿಯುವವರು, ಉಪವಾಸ ಆಚರಿಸುವವರು, ಫಾಸ್ಟಿಂಗ್ ಕಂಡಕ್ಟ್ ಮಾಡುವವರು, ಆ ರೋಜಾ ಹಿಡಿಯುವವರು ಅವರಿಗಾಗಿ ಸ್ವರ್ಗವಾದ ನೀನು ನಿನ್ನ ಸೌಂದರ್ಯವನ್ನು ಹೆಚ್ಚಿಸಬೇಕು. ಓ ಸ್ವರ್ಗವೇ, ರಂಜಾನಿನಲ್ಲಿ ಉಪವಾಸ ಹಿಡಿಯುವವರಿಗಾಗಿ, ರಂಜಾನಿನಲ್ಲಿ ಉಪವಾಸ ಆಚರಿಸುವವರಿಗಾಗಿ ಸ್ವರ್ಗವಾದ ನೀನು ನಿನ್ನ ಸೌಂದರ್ಯವನ್ನು ಹೆಚ್ಚಿಸಬೇಕು. ಏನು ಕಾರಣ? ಏನು ಕಾರಣ? ಯೂಶಿಕು ಅನ್ ಯಸ್ತರಿಹು ಮಿನ್ ತಅಬಿ ದುನಿಯಾ ಇಲಾ ದಾರಿ ವ ಕರಾಮತಿ. ದುನಿಯಾದ ಕಷ್ಟಗಳಿಂದ, ದುನಿಯಾದ ಸಮಸ್ಯೆಗಳಿಂದ, ದುನಿಯಾದ ಸಂಕೀರ್ಣತೆಗಳಿಂದ ದುನಿಯಾವನ್ನು ತ್ಯಜಿಸಿ ಅವರು ಸ್ವರ್ಗದತ್ತ ಬರುತ್ತಾರೆ. ರೋಜಾ ಹಿಡಿದವರು, ಉಪವಾಸ ಆಚರಿಸಿದವರು ಅವರು ಸ್ವರ್ಗದತ್ತ ಬರುವಾಗ ಸ್ವರ್ಗವಾದ ನೀನು ನಿನ್ನ ಸೌಂದರ್ಯವನ್ನು ಹೆಚ್ಚಿಸಬೇಕು ಎಂದು ಪವಿತ್ರ ರಂಜಾನ್ ತಿಂಗಳಿನ ಪ್ರಥಮ ರಾತ್ರಿಯಲ್ಲಿ ಅಲ್ಲಾಹನು ಸ್ವರ್ಗದೊಂದಿಗೆ ಹೇಳುವ ಮಾತು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಹೇಳುತ್ತಾರೆ. ಇನಿ ರಂಜಾನಿನಲ್ಲಿರುವ ಈ ಉಮ್ಮತ್ತುಗಳಿಗಿರುವ ನಾಲ್ಕನೇ ಪ್ರತ್ಯೇಕತೆ ಏನು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಹೇಳುತ್ತಾರೆ, ರಂಜಾನಿನ ಹಗಲಿನಲ್ಲಿ ರೋಜಾ ಹಿಡಿದವರಾದ, ಉಪವಾಸ ಆಚರಿಸಿದವರಾದ ಮುಸಲ್ಮಾನರ ಬಾಯಿಯಿಂದ ಹೊರಬರುವಂತಹ, ಮನುಷ್ಯನು ದುರ್ವಾಸನೆ ಎಂದು ಲೆಕ್ಕಿಸುವಂತಹ, ಮನುಷ್ಯನು ದುರ್ವಾಸನೆ ಎಂದು ಪರಿಗಣಿಸುವಂತಹ ಆ ದುರ್ವಾಸನೆಯು ರಂಜಾನಿನ ಹಗಲಿನಲ್ಲಿ ರೋಜಾ ಹಿಡಿದು ಏನೂ ತಿನ್ನದೆ, ಏನೂ ಆಹಾರಿಸದೆ, ಏನೂ ಕುಡಿಯದೆ ಆ ರಂಜಾನಿನ ಹಗಲಿನಲ್ಲಿ ಉಪವಾಸ ಆಚರಿಸುವಂತಹ ಮುಅ್ಮಿನ್ಗಳ ಬಾಯಿಯ ಒಳಭಾಗದಿಂದ ಹೊರಬರುವಂತಹ ದುರ್ವಾಸನೆಯು, ಆ ದುರ್ವಾಸನೆಯು ತಕೂನು ಅತಿಯಬ ಮಿನ್ ರೀಹಿಲ್ ಮಿಸ್ಕಿ, ನಾವು ನಿರೀಕ್ಷಿಸುವಾಗ ಅದು ಒಂದು ದುರ್ವಾಸನೆಯಾಗಬಹುದು. ಅದೇ ಸಂದರ್ಭದಲ್ಲಿ ತಕೂನು ಅತಿಯಬ ಮಿನ್ ರೀಹಿಲ್ ಮಿಸ್ಕಿ, ಕಸ್ತೂರಿಯ ಪರಿಮಳಗಿಂತಲೂ ಅತ್ಯಂತ ದೊಡ್ಡ ಪರಿಮಳ ಬೀರುವಂತಹ ಒಂದು ವಾಸನೆಯಾಗಿರುತ್ತದೆ. ಅದು ರಂಜಾನ್ ತಿಂಗಳಿನಲ್ಲಿ ಈ ಉಮ್ಮತ್ತುಗಳಿಗೆ ಅಲ್ಲಾಹನು ನೀಡುವಂತಹ ನಾಲ್ಕನೇ ಪ್ರತ್ಯೇಕತೆ. ಇದು ಹೇಳಿದ ನಂತರ ಐದನೇ ಒಂದು ಪ್ರತ್ಯೇಕತೆಯನ್ನು ಮುಹಮ್ಮದುರ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಹೇಳುತ್ತಾರೆ. ಒಂದನೇ ಪ್ರತ್ಯೇಕತೆ ಏನು ಹೇಳಿ 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 ಒಂದನೇ ಪ್ರತ್യേകത്തെ കൈകെട്ടി തെച്ചങ്ങാവാല വേണ്ട ഉസ്താദ് അങ്ങനെ ആവാല ഇണ്ട് അങ്ങനെ ഇക്കട്ടെ ഇണ്ട് ഉള്ളമേ തരಬೇತಿ ഉണ്ടല്ലേ വാളല്ല ഇത് വാളല്ല വാൾന നാലും ചൊല്ലുവേ ഇന്നലും ചൊന്നര മുഞ്ഞാണ്ടും ചൊന്നര നാലക്കലും ചൊല്ലുക ഇത് തരಬೇತಿ ഇത് നിങ്ങൾക്ക് പഠിപ്പാട്ടിട്ടേ നാ ഇവിടെ പോകണ്ടോ അള്ളാഹു തൗഫീഖ് തരട്ടെ പഠിക്കോ മനസ്സുണ്ടാ
അല്ലെ അതുകു ആമീൻ പണ്ടൊരുത്ത ചൊന്നോല മൂക്കട്ടാൻറ്റ് അപ്പം അപ്പുറം ദൂരത്തെ ചൊല്ല ആമീൻ എന്തേ കാരണം ഓമ്പേർച്ചെ ഏത് ടേ കേട്ടെങ്കും ആമീൻ ചൊല്ലണം. അള്ളാഹു താല നന്നാക്കി തരട്ടെ, അതെല്ലാം നോക്കൂ, രോഗം മാറ്റി തരട്ടെ, അള്ളാഹു ഖൈറ് തരട്ടെ, സന്തോഷം തരട്ടെ. അപ്പൊ ഇയാൾ വളരെ നടുവിൽ ചൊന്തൂല മൂക്കട്ടാൻ അപ്പോൾ ആമീനെ ഒന്നോല അങ്ങനത്തെ ವಿಷಯ. ನಾಲ್ಕು ಪ್ರತ್ಯೇಕತೆಗಳು ರಂಜಾನಿನಲ್ಲಿ. ಒಂದನೆಯದು ನಿಮಗೆ ಚೊಲ್ಲರು ಮಕ್ಕಳೇ, ಒಂದನೆಯದು ರಂಜಾನಿನ ಪ್ರಥಮ ರಾತ್ರಿಯಲ್ಲಿ ಅಲ್ಲಾಹನ ನೋಟ ಕೆಲವರಲ್ಲಿ ಬೀಳುತ್ತದೆ. ಅಲ್ಲಾಹನ ನೋಟ ಬಿದ್ದವರಿಗೆ ಅಲ್ಲಾಹನು ಏನು ಮಾಡುವುದಿಲ್ಲ, ಶಿಕ್ಷೆ ನೀಡುವುದಿಲ್ಲ. ಒಂದು. ಎರಡನೆಯದು, ಮಲಕುಗಳು ಎಲ್ಲ ಹಗಲಿನಲ್ಲೂ ರಾತ್ರಿಯಲ್ಲೂ ಅಲ್ಲಾಹನೊಂದಿಗೆ ನಮಗಾಗಿ ಇಸ್ತಿಗ್ಫಾರ್ ಮಾಡುತ್ತಾರೆ, ಪಾಪ ಮೋಚನೆಯನ್ನು ಕೇಳುತ್ತಾರೆ. ಮೂರನೆಯದು ಇದು ಎಂಕು ಪಣಂಬೂರು ಬೈಬಲ್ ಆಯ್ತಾಂಡಿಪ್ಪ. ಮೂರನೆಯದು ಬೇಗ ಹೇಳಿ. ಸ್ವರ್ಗದೊಂದಿಗೆ ಅಲ್ಲಾಹನು ಹೇಳುತ್ತಾನೆ, ರಂಜಾನಿನಲ್ಲಿ ರೋಜಾ ಹಿಡಿದವರು ನಿನ್ನತ್ತ ಬರ್ತಾ ಇದ್ದಾರೆ, ಆದ್ದರಿಂದ ನಿನ್ನ ಸೌಂದರ್ಯವನ್ನು ಹೆಚ್ಚಿಸು ಸ್ವರ್ಗವೇ ಎಂದು ಅಲ್ಲಾಹನು ಸ್ವರ್ಗದೊಂದಿಗೆ ಹೇಳುತ್ತಾರೆ. ನಾಲ್ಕನೆಯದು ಹಗಲಿನಲ್ಲಿ ಏನು ತಿನ್ನದೆ ಕುಡಿಯದೆ ನಮ್ಮ ಬಾಯಿಯಿಂದ ಹೊರಬರುವಂತಹ ಆ ಒಂದು ದುರ್ವಾಸನೆಯು ಅದು ಕಸ್ತೂರಿಗಿಂತ ಉತ್ತಮವಾದ ಪರಿಮಳ ಬೀರುವ ವಾಸನೆ. ಇನ್ನು ಐದನೇ ಪ್ರತ್ಯೇಕತೆ ಏನು? ರಂಜಾನಿನಲ್ಲಿ ಈ ಉಮ್ಮತ್ತಿಗೆ ಅಲ್ಲಾಹನು ಕೊಟ್ಟಂತಹ ಐದನೇ ಪ್ರತ್ಯೇಕತೆಯು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರು ಹೇಳುತ್ತಾರೆ, ಇದಾ ಕಾನ ಆಖಿರು ಲೈಲತಿನ್ ಮಿನ್ಹು, ರಂಜಾನಿನ ಕೊನೆಯ ರಾತ್ರಿ ಬಂದರೆ ಅಥವಾ ಈದುಲ್ ಫಿತ್ರ್ ಎಂಬ ಹಬ್ಬದ ಮುಂಚಿನ ಹಗಲಿನಲ್ಲಿರುವ ರಂಜಾನ್, ಆ ರಂಜಾನ್ ಕೊನೆಗೊಳ್ಳುವಾಗ ರಂಜಾನಿನ ಕೊನೆಯ ರಾತ್ರಿಯಲ್ಲಿ ಗಫರಲ್ಲಾಹು ಲಹುಂ ಜಮೀಆ, ಪವಿತ್ರ ರಂಜಾನಿಗೆ ಗೌರವವನ್ನು ಕೊಟ್ಟು ರಂಜಾನಿನ ಮಹಿಮೆಯನ್ನು ಕಾಪಾಡಿದಂತಹ ಸತ್ಯವಿಶ್ವಾಸಿಗಳ ಪಾಪಗಳನ್ನು ಅಲ್ಲಾಹನು ಮನ್ನಿಸುತ್ತಾನೆ. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ 5 ಪ್ರತ್ಯೇಕತೆಗಳಿರುವಂತಹ ರಮಜಾನ್ ತಿಂಗಳನ್ನು ಬರಮಾಡಿಕೊಳ್ಳಲು ಪ್ರೀತಿಯ ಸಹೋದರರೇ, ಪ್ರೀತಿಯ ತಾಯಂದಿರೇ, ಸಹೋದರಿಯರೇ, ನಾವೆಲ್ಲರೂ ಕಾಯುತ್ತಿದ್ದೇವೆ. ಆ ರಂಜಾನನ್ನು ವೆಲ್ಕಮ್ ಮಾಡಲು, ರಂಜಾನಿಗೆ ಮರ್ಹಬಾ ಹೇಳಲು ನಾವು ತುದಿ ಕಾಲಿನಲ್ಲಿ ನಿಂತಿದ್ದೇವೆ.